ಎಲ್ಲರಿಗೂ ಬೆಳಗಿನ ಶುಭೋದಯ. ವೆಲ್ಕಮ್ ಟು ಡೇ 26 ಆಫ್ 75 ಡೇ ಸ್ಟಡಿ ಚಾಲೆಂಜ್. ಇವತ್ತಿಂದ ನಾವು ಪೊಲಿಟಿ ಓದ್ತಾ ಇದ್ದೀವಿ. ಸೊ ಇವತ್ತಿಂದ 7 ಡೇಸ್ ಕಂಪ್ಲೀಟ್ ಆಗಿ ಪೊಲಿಟಿ ಓದ್ತೀವಿ. ಸೊ ಇವತ್ತು ನಾನು ಪೊಲಿಟಿಲಿ ಆ್ಯಸ್ ಯೂಶುವಲ್ ನನಗೆ ಇದನ್ನು ಆಲ್ರೆಡಿ ತುಂಬ ಟೈಮ್ ರಿವಿಷನ್ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ನನಗೇನು ಹೊಸ ಸಬ್ಜೆಕ್ಟ್ ಅಂತ ಅನ್ನಿಸ್ತಿಲ್ಲ. ಪೊಲಿಟಿ ಓದಬೇಕಂದ್ರೆ ಫಸ್ಟು NCERT ಮುಗಿಸ್ಕೊಬೇಡಿ ಇವತ್ತು ನಾಳೆ, ಅದಾದಮೇಲೆ ಆಥರ್ ಬುಕ್ಕಿಗೆ ಬನ್ನಿ. ಸೊ ಇಲ್ಲಿದೆ ನೋಡಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಪೊಲಿಟಿ ಅನ್ನೋವಂಥ ಸಬ್ಜೆಕ್ಟು. ಪ್ರಿಲಿಮ್ಸ್ಗೆ ಆಗಲಿ, ಮೇನ್ಸ್ಗೆ ಆಗಲಿ, UPSCಗೆ ಆ್ಯಂಡ್ ಈವನ್ KPSCಗೂ ಇಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಎಲ್ಲ ಥರದ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಪೊಲಿಟಿ ಇಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಏನೇನು ಕಂಟೆಂಟ್ಸ್ ಇದರಲ್ಲಿರುತ್ತೆ ಅಂತ ನೋಡಿ. ಫಸ್ಟ್ ಬಂದುಬಿಟ್ಟು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್. ಸೊ ನಿಮಗೆಲ್ಲರಿಗೂ ಗೊತ್ತಿದೆ ಕಂಪ್ನಿ ರೂಲ್ ಆದಮೇಲೆ ನೆಕ್ಸ್ಟು ಕ್ರೌನ್ ರೂಲ್ ಅದೆಲ್ಲ ಬರುತ್ತೆ. ಸೊ ಅದ್ರ ಮೇಲೆ ತುಂಬಾ ತಿಳ್ಕೊಳ್ಬೇಕು. ಅದು ತಿಳ್ಕೊಂಡ್ರೆ ನಿಮಗೆ ಪೊಲಿಟಿ ಈಸಿ ಆಗುತ್ತೆ. ಸೊ ಅವಾಗ ಏನು ಈಗ ಪಿಟ್ಸ್ ಇಂಡಿಯಾ ಆ್ಯಕ್ಟ್ಸ್, ಸೊ ಆ ಥರ ಎಲ್ಲ ಬರುತ್ತಲ್ಲ, ಸೊ ಅದೆಲ್ಲ ನಿಮಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಪೊಲಿಟಿ ಓದೋದಕ್ಕೆ ಸ್ವಲ್ಪ ಹಿಸ್ಟ್ರಿ ಗೊತ್ತಿದ್ರು ಸಾಕು. ಬಟ್ ಹಿಸ್ಟ್ರಿ ಮತ್ತು ಪೊಲಿಟಿನ ಲಿಂಕ್ ಮಾಡ್ಕೊಂಡು ಓದಿದ್ರೆ ತುಂಬಾ ಈಸಿ ಅಂತ ಅನಿಸುತ್ತೆ. ಆ್ಯಂಡ್ ಪೊಲಿಟಿ ಬಂದುಬಿಟ್ಟು ಎಲ್ಲ ಥರದ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ತುಂಬಾ ಇಂಪಾರ್ಟೆಂಟ್. ಸೊ ನಾನು ಮಾರ್ನಿಂಗ್ 7 o'clock ಪೊಲಿಟಿ ಓದೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ನಾನು ಈಗ ಆಲ್ರೆಡಿ 2 ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಮೊದಲನೇ ವೀಡಿಯೋ ಬಂದುಬಿಟ್ಟು VAOಗೆ ಹೇಗೆ 23 ಡೇಸಲ್ಲಿ ಓದ್ಬೋದು ಅಂತ. ಆ್ಯಂಡ್ ರಿವಿಷನ್ ಮಾಡೋರಿಗೆ ನಾನು ಕಂಪ್ಲೀಟಾಗಿ ಪ್ಯಾಕೇಜ್ ಹೇಳಿದ್ದೀನಿ. ಆ್ಯಂಡ್ ಯಾರೆಲ್ಲ ಹೊಸ್ದಾಗಿ ಈಗ ಓದ್ತಿದ್ದೀನಿ ಅಂತಿರೋ ಅವರೆಲ್ಲರೂ ಪ್ಲೀಸ್ ಮ್ಯಾರಥಾನ್ ವೀಡಿಯೋಸ್ನ ನೋಡ್ಕೊಳ್ಳಿ. ಯಾಕಂದರೆ ಈಗ ನೀವು 1 ಮಂತು ಇಲ್ಲ, ಸೊ 23 ಡೇಸಲ್ಲಿ ನೀವು ಎಲ್ಲದನ್ನೂ ಓದಿ ಕಂಪ್ಲೀಟ್ ಮಾಡ್ತೀನಿ ಅಂದರೆ ನಿಜವಾಗ್ಲೂ ಸಾಧ್ಯ ಆಗಲ್ಲ. ಬರೀ ನೀವು ಹಿಸ್ಟ್ರಿ ಒಂದನ್ನೇ ಓದಿ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ನಾನು ಡಿಮೋಟಿವೇಟ್ ಮಾಡ್ತಿಲ್ಲ, ಇರೋ ಟ್ರೂತ್ನ ನಾನು ಹೇಳ್ತೀನಿ. ಐ ಆಮ್ ಸಾರಿ. ಯಾಕೆ ಅಂತ ಅಂದರೆ ಹೊಸ್ದಾಗಿ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಒಂದು ಸಬ್ಜೆಕ್ಟ್ ಕೂಡ ಮುಗಿಸೋದಕ್ಕೆ ಭಾಳ ಕಷ್ಟ ಆಗುತ್ತೆ 23 ಡೇಸಲ್ಲಿ. ಅದಕ್ಕೋಸ್ಕರ ಯಾರೆಲ್ಲ ಈಗ ಸ್ಟಾರ್ಟ್ ಮಾಡ್ತಿದ್ದಾರೆ ಮ್ಯಾರಥಾನ್ ವೀಡಿಯೋಸ್ ನೋಡ್ಕೊಳ್ಳಿ. ಯಾರೆಲ್ಲ ಓದಿ ಮುಗಿಸಿದಾರ ಅವ್ರು ರಿವಿಷನ್ಗೋಸ್ಕರ ಮ್ಯಾರಥಾನ್ ವೀಡಿಯೋಸ್ಗೆ ಹೋಗಿ. ಇಲ್ದಿದ್ರೆ ನಿಮ್ಮ ಹತ್ರ ಟೈಮ್ ತುಂಬ ಇದೆ ಅಂದರೆ ದಯವಿಟ್ಟು ನೀವೇ ಕುತ್ಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ಮ್ಯಾರಥಾನ್ ವೀಡಿಯೋಸ್ಗೆ ಹೋಗಬೇಡಿ. ಆ್ಯಂಡ್ ನನಗೆ ಕೆಲವು ಮೆಸೇಜಸ್ ಮತ್ತು ಇದು ಕಮೆಂಟ್ಸ್ ಬರ್ತಿದೆ. ಸೊ ನಿಮ್ಮ ಹೆಸರು ಹೇಳಿ ಅಂತ ಅಂದ್ಬಿಟ್ಟು. ನನ್ನ ಹೆಸರು ಯಾಕೆ ಬೇಕು ಹೇಳಿ? ನಾನೊಬ್ಳು ಜಸ್ಟ್ ಗೈಡ್ ಆಗಿರಬೇಕು ನಿಮಗೆ. ನಾನು ಇರ್ತಿ ಏನು ಸ್ಟಡೀಸಲ್ಲಿ ಹೆಲ್ಪ್ ಮಾಡಿದ್ರೆ ಸಾಕು. ಆ್ಯಂಡ್ ಸೆಕೆಂಡ್ ಮೆಸೇಜ್ ಬಂದುಬಿಟ್ಟು ನಿಮ್ಮ ಫೇಸ್ ರಿವೆಲ್ ಮಾಡಿ ಅಂತ. ನನ್ನ ಫೇಸ್ ರಿವೆಲ್ ನಾಳೆ ದಿನ ಹೆಂಗಿದ್ರೂ ಹಾಗೆ ಆಗುತ್ತೆ. ಯಾಕೆಂದರೆ IAS ಅಂತ ಬಂದಮೇಲೆ ಎಲ್ಲ ಕಡೆಗೂ ಫೋಟೋಸ್ ಹಾಕ್ತಾರಲ್ಲ, ಸೊ ಅದು ನಾನೇ ಅಂತಲೇ ಹೇಳ್ತೀನಿ. ಇದು ಸ್ವಲ್ಪ ಜಾಸ್ತಿ ಆಯಿತು ಅಂತ ನನಗೇನು ಅನ್ನಿಸ್ತಿಲ್ಲ. ಯಾಕೆಂದರೆ ನಾನು ಇರೋದೇ IAS ಆಗಬೇಕು ಅಂತ. ಸೊ IAS ಆದಮೇಲೆ ಡೆಫಿನೆಟ್ಲಿ ನಿಮಗೆಲ್ಲರಿಗೂ ಗೊತ್ತಾಗುತ್ತೆ. ಸೊ ನಾಳೆ ದಿನ ನೀವುಗಳು ಕೂಡ IAS ಆಗ್ತೀರಾ, ಒಳ್ಳೊಳ್ಳೆ ಆಫೀಸರ್ಸ್ ಆಗ್ತೀರಾ. ಸೊ ಅವಾಗ ನಿಮ್ಮ ಫೇಸ್ಗಳು ಬರುತ್ತೆ. ನನಗೆ ನನ್ನ ಫೇಸ್ನ ತೋರಿಸ್ಕೊಳ್ಳೋ ಅಂಥ ಆಸೆ ಆಗಲಿ ಏನು ಆ ಥರ ಎಲ್ಲ ಏನೂ ಇಲ್ಲ. ಬಟ್ ನನಗೆ ಜೆನ್ಯೂನ್ ಆಗಿ ನನ್ನ ಥರ ಓದೋವಂಥ ಆಸ್ಪಿರೆಂಟ್ಸ್ ಮಾತ್ರ ನನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಕು. ನನಗೆ ಸುಮ್ಮನೆ ಇದರ ಅನ್ನೆಸೆಸರಿ ಕಮೆಂಟ್ಸ್ ಮೆಸೇಜಸ್ ಬರೋದು ಬೇಡ. ಸೊ ನೋಡೋಣ, ನಾವು ಬರೀ ಆಸ್ಪಿರೆಂಟ್ಸ್ ಆಗಿದ್ಕೊಂಡು ನೀಟಾಗಿ ಓದ್ಕೊಂಡು ನಮ್ಮ ಗೋಲ್ ಏನಿರಬೇಕು, ಓದಬೇಕು, ಒಳ್ಳೆ ಅಧಿಕಾರಿ ಆಗಬೇಕು, ನಮ್ಮ ದೇಶಕ್ಕೆ ಒಳ್ಳೆ ಪ್ರಜೆ ಆಗಬೇಕು ಅನ್ನೋದಷ್ಟೇ ನಮ್ಮ ತಲೆಯಲ್ಲಿರಬೇಕು. ಇದು ನನ್ನ ಆ್ಯಸ್ ಯೂಶುವಲ್ ಥಾಟ್. ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಸೊ ಮಧ್ಯಾಹ್ನ ಆಗಿತ್ತು ನಾನು ಓದೋದು ಮುಗಿಸಿ. ಸೊ ಊಟ ಮಾಡಿಕೊಂಡು ನೋಡಿದರೆ ಆಚೆ ಬಂದರೆ ಮಳೆ ನೋಡಿ ಅದ್ರ ಸೌಂಡು. ಈ ಮಳೆ ಅಂತೂ ಎಷ್ಟೊತ್ತಾದರೂ ಬಿಡಲಿಲ್ಲ. ಆಮೇಲೆ ನಾವು ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಡ್ಯಾನ್ಸ್ ಮುಗಿಸ್ಕೊಂಡು ಬಂದು ಊಟ ಮಾಡೋಕ್ಕೆ ಬಂದ್ವಿ. ಸೊ ನಾನು ಮಾರ್ನಿಂಗಿಂದ ಅಂದರೆ 7 o'clock 4 o'clockವರೆಗೂ ಕಂಟಿನ್ಯೂಸ್ ಆಗಿ ನಾನು ಪೊಲಿಟಿ ಓದ್ಕೊಂಡೆ. ನೋಡಿ ಇಲ್ಲಿ ನನ್ನ ಪರೋಟದಲ್ಲಿ ಹಾರ್ಟ್ ಶೇಪ್ ಬಂದಿದೆ. ಇದು ನನ್ನ ಆಸ್ಪಿರೆಂಟ್ಸ್ಗೆ. ಹೀಗೆ ನಿಮ್ಮೆಲ್ಲರ ಸಪೋರ್ಟ್ ಸಾಯಿದೇಸ್ ಚಾನಲ್ ಮೇಲೆ ಸದಾ ಇರಲಿ. ನಮ್ಮ ಸ್ಟಡಿ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.